ನೂತನ ಅಪರಾಧ ಕಾನೂನುಗಳು ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕಾನೂನು ಮಾರ್ಪಾಡಿನಿಂದ ಆಗುವ ಅನುಕೂಲಗಳ ಕುರಿತು ಬಳ್ಳಾರಿ ವಕೀಲರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ವಕೀಲ ಕೊಟ್ರೇಶ್, ನಾಗರಿಕರ ಹಿತರಕ್ಷಣೆಗೆ ಹೊಸ ಕಾನೂನುಗಳು ಸಹಕಾರಿಯಾಗಿವೆ. ಭಾರತೀಯ ದಂಡ ಸಂಹಿತೆಯನ್ನು ಭಾರತೀಯ ನ್ಯಾಯ ಸಂಹಿತೆಯನ್ನಾಗಿ, ಸಿಆರ್ಪಿಯನ್ನು ಭಾರತೀಯ ನಾಗರಿಕ ಸಂಹಿತೆಯನ್ನಾಗಿ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮವನ್ನು ರೂಪಿಸಲಾಗಿದೆ. ನೂತನ ಕಾನೂನುಗಳಿಂದ ನ್ಯಾಯದಾನ ಶೀಘ್ರವಾಗಿ ದೊರೆಯಲಿದೆ ಎಂದರು. ಆ ಕಾಯ್ದೆಗಳಲ್ಲಿರುವಂತಹ ಲೋಪದೋಷಗಳನ್ನು ಸರಿಪಡಿಸಿ, ಉದಾಹರಣೆಗೆ ನಾಗರಿಕ ಸಂಹಿತೆ 2023 ಏನಿದೆ IPC ಇಂದಿದ್ದು, ಈ IPCಯನ್ನು ಹಳೆ ಕಾನೂನು 511 ಸೆಕ್ಷನ್ಗಳಿದ್ವು, ಆದರೆ ಇವತ್ತು 311 ಸೆಕ್ಷನ್ಗಳ ಇಳಿಸಿದ್ದಾರೆ. ಅದೇ ರೀತಿಯಾಗಿ ನ್ಯಾಯ ಸಂಹಿತೆ ಏನಿದೆ ಮತ್ತು ಇನ್ನೊಂದು ಸುರಕ್ಷಾ ಕಾಯ್ದೆ ಏನಿದೆ, ಇವುಗಳಲ್ಲಿ ಕೂಡ ಬದಲಾವಣೆ ಆಗಿದೆ. IPC ಮತ್ತೋರ್ವ ವಕೀಲ ರಾಮಬ್ರಹ್ಮಂ, ಹಿಂದಿನ ಕಾನೂನುಗಳಲ್ಲಿ ಪ್ರಮಾಣ ಪತ್ರ ಮೂಲಕ ಸಾಕ್ಷ್ಯ ಹೇಳಲು ಅವಕಾಶವಿರಲಿಲ್ಲ. ನೂತನ ಕಾನೂನಿನಲ್ಲಿ ಇವುಗಳಿಗೆ ಅವಕಾಶವಿದೆ ಎಂದರು. ಬೇರೆ ಇತ್ತು, ಈಗ ಅದನ್ನೇನು ಮಾಡಿದ್ದಾರೆ, ಮುಂದಕ್ಕೆ ತಂದಿದ್ದಾರೆ. ಅದನ್ನು ಸೆಕ್ಷನ್ 68ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲೇನಂದರೆ ಅಫೆನ್ಸಸ್ ಅಗೇನ್ಸ್ಟ್ ದಿ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಪ್ರಿಯಾರಿಟಿ ಬೇಸಿಸ್ನಲ್ಲಿ ತಂದಿದ್ದಾರೆ. ಅದಾದ ಮೇಲೆ ಅಫೆನ್ಸಸ್ ಅಗೇನ್ಸ್ಟ್ ದಿ ಹ್ಯೂಮನ್ ಲೈಫ್ ಫಾಟಾಲಿಟಿ ಅದನ್ನು ತಂದಿದ್ದಾರೆ. ಡೆಫಿನೇಷನ್ ಪಾರ್ಟ್ನಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳೇನಿಲ್ಲ. ಸೇಮ್ ಮೊದಲು ಏನಿತ್ತು ಹಳೆ ಕೋಡ್ನಲ್ಲಿ ಏನಿತ್ತು IPCನಲ್ಲಿ, ಅದೇ ಡೆಫಿನೇಷನ್ ಪಾರ್ಟ್ನು ಇಲ್ಲಿ ಉಳಿಸಿದ್ದಾರೆ. ಸೆಕ್ಷನ್ ನಂಬರ್ಗಳೆಲ್ಲ ಇನ್ನೋರ್ವ ಹಿರಿಯ ವಕೀಲ ಪಾಟೀಲ್ ಸಿದ್ದಾರೆಡ್ಡಿ, ನೂತನ ಕಾನೂನಿನಲ್ಲಿ ಡಿಜಿಟಲ್ ಸೇರಿದಂತೆ ಆಧುನಿಕ ತಂತ್ರಜ್ಞಾನ ಸಾಕ್ಷ್ಯಗಳನ್ನು ಪರಿಗಣಿಸಲು ಅವಕಾಶವಿದೆ ಎಂದರು. ಚೀಟಿಂಗಿಗೆ ಆ ರೀತಿ ಬದಲಾವಣೆಗಳೆಲ್ಲ ಬಂದಿದ್ದಾವೆ. ಮುಖ್ಯವಾಗಿ ಸಾಕ್ಷ್ಯ ಅಧಿನಿಯಮ ಏನಿದೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ, ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ತಂದಿದ್ದಾರೆ. ಈ ಟೆಕ್ನಾಲಜಿ ಬಗ್ಗೆ ಎವಿಡೆನ್ಸ್ ಏನಿದೆ, ಎಕ್ಸ್ಪರ್ಟ್ ಎಕ್ಸಾಮಿನೇಷನು, ಎಕ್ಸ್ಪರ್ಟ್ ಎವಿಡೆನ್ಸ್ ಏನಿದೆ, ಅದರೆಲ್ಲದ ಬಗ್ಗೆ ಸಾಕಷ್ಟು ಬದಲಾವಣೆಗಳು ಬಂದಿದ್ದಾವೆ. ಅದನ್ನು ಪೂರಕವಾಗಿ ಭಾಳ ಅಧ್ಯಯನ ಮಾಡಿ ಅದನ್ನು 1ನೇ ತಾರೀಕಿನಿಂದನೇ ಜಾರಿ, ಜುಲೈ 1ನೇ ತಾರೀಕಿನಿಂದನೇ ಜಾರಿ.